ಹೋಟೆಲ್ಸ್ ಮೇಲೆ ಆದಂಥ ರೈಡ್, ಎಸ್ಪೆಷಲಿ 5 ಸ್ಟಾರು 3 ಸ್ಟಾರು ಫುಡ್ ಇಂಡಸ್ಟ್ರಿ ಮೇಲೆ ಭಾರಿ ನೆಗೆಟಿವ್ ಇಂಪ್ಯಾಕ್ಟ್ ಬಂದ್ಬಿಟ್ಟು ನಮ್ಮ ಸ್ಟೇಟ್ಗೆ ಅವಮಾನ ಆಗೋಯ್ತು. ಇಮ್ಯುನಿಟಿ ಬೂಸ್ಟ್ ಮಾಡೋದೇ ಸೌತ್ ಇಂಡಿಯಾ ಫುಡ್ ಅಂತಿತ್ತು. ಒಂದು ಸೌತ್ ಇಂಡಿಯಾ ಫುಡ್ ಊಟ ಮಾಡಕ್ಕೆ ಎದುರ್ತಾವ್ರಿ ಬಿಕಾಸ್ ಆಫ್ ಒನ್ ರಾಂಗ್ ಡಿಸಿಷನ್, ಒನ್ ಸೆಲ್ಫಿಶ್ ಡಿಸಿಷನ್ ಮಾಡಿರೋದ್ರಿಂದ. ನಿಮ್ಗೋಸ್ಕರನೇ ನೀವು ನೆಟ್ಗಿಲ್ಲ ಅಂದ್ಬಿಟ್ಟು ಇನ್ಸ್ಪೆಕ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಫುಡ್ ಇನ್ಸ್ಪೆಕ್ಟರ್ಗಳು ಮತ್ತೆ FSSAI ಲೈಸೆನ್ಸ್ ಇವನ್ನೆಲ್ಲ ಸರ್ಕಾರ ಮಾಡ್ಬೇಕು. ನಾಚಿಕೆ ಆಗಲ್ಲ. ಚೆಕ್ ಮಾಡ್ಬೇಕು, ಈ ತರ ಇರ್ಬೇಕು ಆ ತರ ಇರ್ಬೇಕು ಅಂತ ಅವ್ರು ಹೇಳ್ಬೇಕು. ಅವ್ರ ಬೈಕೆ ನೀವು ಮಾಡೋದು ಬೇಡ, ಆ ಬೈದನ್ನ ನಡೆಸ್ಬೇಕಾ? ಬೇಸಿಕ್ ಮಿನಿಮಮ್ ಅಲ್ರಿ. ಎಲ್ಲ ಹೋಟೆಲ್ ಒಂಥರ ಕಳ್ಳರ ತರ ನೋಡಕ್ ಮಾಡ್ಬಿಟ್ರೆ ನೀವು ಕೆಲವೊಬ್ರು ಮಾಡಿರೋ ಒಂದು ತಪ್ಪಿಂದ. ಬೇಕರಿ ಐಟಮ್ಸ್ ಆರ್ಗ್ಯಾನಿಕ್ ಮಾಡ್ಬಿಟ್ಟು ಹೆಂಗೆ ಇಮ್ಯುನಿಟಿ ಬೂಸ್ಟ್ ಮಾಡುವಂಥದ್ದು ಪ್ರಾಡಕ್ಟ್ಗಳು ಹೆಂಗೆ ತರೋದು ಅನ್ನೋದ್ರ ಬಗ್ಗೆ ಕರ್ನಾಟಕ ಬೇಕರಿ ಸ್ವೀಟ್ಸ್ ಅಂಡ್ ಕೆಫೆ ಅಸೋಸಿಯೇಷನ್ ಅವರು 5 ಸ್ಟಾರ್ ಹೋಟೆಲ್ ಎಕ್ಸ್ಪೈರಿ ಆಗಿರುವಂತದ್ದು ಬೇಕರಿ ಪ್ರಾಡಕ್ಟ್ಸ್ ಇಟ್ಟಿದ್ದೀರಾ ಅಂದ್ರೆ ಎಷ್ಟು ನೋವಾಗುತ್ತೆ. ಪ್ರಸಾದ ಕ್ಷೇತ್ರ ಅಂತ ನಾನು ಶುರು ಮಾಡಿದೆ. ಆ ಕಾನ್ಸೆಪ್ಟ್ ನ ನೋಡ್ಬಿಟ್ಟು ಇವತ್ತೇನಾಗಿದೆ, ಅದೇ ಕಾನ್ಸೆಪ್ಟ್ ಅಲ್ಲಿ ದೇವ್ರ ಹೆಸರು ಬಿಸ್ನೆಸ್ ಶುರು ಆಗ್ಬಿಟ್ಟಿದೆ. ಅಲ್ಲಿಂದ ಎಷ್ಟೊಂದು ಜನ ಊಟ ಮಾಡ್ಕೊಂಡು ಹೋದವರು ಡೆವಲಪ್ಮೆಂಟ್ ಆಗಿದೆ, ಆರೋಗ್ಯ ಚೆನ್ನಾಗಿದೆ ಅಂದ್ಬಿಟ್ಟು ರೆಗ್ಯುಲರ್ ಆಗಿ ವಿಸಿಟ್ ಆಗ್ತಿದ್ದಾರೆ. ರುಚಿನೂ ಅದ್ಭುತವಾಗಿದೆ. ಇದು ನಾನು ಮಾಡಿರುವಂತದ್ದು. ನೀವೇನ್ ಮಾಡ್ತಿದ್ದೀರಾ ಯೋಚನೆ ಮಾಡಿ. ಜನ ಬರೋದು ನಿಮ್ಮ ಬ್ರ್ಯಾಂಡ್ ನೋಡಿ ಬರ್ಬೋದು, ನಂಬು ಬರ್ಬೋದು. ಒಂದು ಸಲಿ ಮೋಸ ಹೋದ್ರೆ ತಿರುಗು ನೋಡಲ್ಲ ಅವರು. ನಮಸ್ತೆ, ವಿಕಾಸ ದರ್ಪಣಕ್ಕೆ ತಮ್ಗೆಲ್ರಿಗೂ ಸ್ವಾಗತ. ತಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ವಿಕಾಸ ದರ್ಪಣ ಮಾಡಿದ್ರದ್ದು ಮೂಲ ಉದ್ದೇಶ ನಮ್ಮ ಕರ್ನಾಟಕ ಶ್ರೀಮಂತವಾದಂಥ ಸ್ಟೇಟ್ ಆಗಬೇಕು. ಅದಕ್ಕೆ 224 ಕಾನ್ಸ್ಟಿಟ್ಯೂಯೆನ್ಸಿಗೆ ಒಂದು ಡಿಫ್ರೆಂಟ್ ಮಾಡೆಲ್ನ ಕ್ರಿಯೇಟ್ ಮಾಡಿಬಿಟ್ಟು ಎಂಟೈರ್ ವರ್ಲ್ಡ್ ಫೋಕಸ್ ಮಾಡೋ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ತುಂಬ ಸಕಾರಾತ್ಮಕವಾದಂಥ ಕಾಲ್ಸ್ಗಳು ಬರ್ತಾ ಇದೆ ನಮಗೆ. ಇವತ್ತೊಂದು ವಿಚಾರ ಮಾತಾಡುವಾಗ ಸ್ವಲ್ಪ ನೋವಾಗುತ್ತೆ, ಬಟ್ ಶೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಮ್ಮ ದೇಶ ಅತಿಥಿ ದೇವೋ ಭವ ಅಂತೀವಿ. ಇವಾಗ ನಾವು ಎಂಟೈರ್ ವರ್ಲ್ಡನ್ನ ನಾವು ನಮ್ಮ ಕರ್ನಾಟಕಕ್ಕೆ ಮ್ಯಾಗ್ನೆಟಾಗಿ ಆಕರ್ಷಕವಾಗಿ ನಾವು ಎಳಿಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ದಟ್ ಡಾಲರ್ಸಲ್ಲಿ ಬರಬೇಕು, ಇನ್ವೆಸ್ಟರ್ಸ್ ಬರಬೇಕು, ಇಲ್ಲಿ ಬರುವಂಥ ಒಂದು ಕ್ಷೇತ್ರವಾಗಿ ಮಾಡಬೇಕು, ಏನೋದು ಪುಣ್ಯ ಕ್ಷೇತ್ರ ಆಗಿ ಮಾಡಬೇಕು, ಡೆವಲಪ್ಮೆಂಟ್ ಆಗೋಗಿ ಮಾಡಬೇಕು, ಬಿಸ್ನೆಸ್ ಆ್ಯಂಗಲಲ್ಲೂ ವರ್ಕ್ ಮಾಡಬೇಕು ಅಂತ ನಾವು ವರ್ಕ್ ಮಾಡ್ತಾ ಇರೋದು. ಆದರೆ ಇತ್ತೀಚಿನ ಒಂದು ಹೋಟೆಲ್ಸ್ ಮೇಲೆ ಆದಂಥ ರೈಡು, ಎಸ್ಪೆಷಲಿ 5 ಸ್ಟಾರು 3 ಸ್ಟಾರು ಮತ್ತು ಎಲ್ಲ ಹೋಟೆಲ್ಸ್ಗಳಾದಂಥ ರೈಡು ಫುಡ್ ಇಂಡಸ್ಟ್ರಿ ಮೇಲೆ ಭಾರಿ ನೆಗೆಟಿವ್ ಇಂಪ್ಯಾಕ್ಟ್ ಬಂದ್ಬಿಡ್ತು. ನೋವಿನ ವಿಚಾರ ಏನು ಅಂದರೆ, ನಮ್ಮಲ್ಲಿ 5 ಸ್ಟಾರ್ ಅಂತ ಹೋಟೆಲ್ಸ್ ಇದೆ. 5 ಸ್ಟಾರ್ ಅನ್ನೋದು ಬಂದಿದ್ದು, ಈ ಒಂದು ಕಾನ್ಸೆಪ್ಟ್ ಬಂದಿದ್ದು 1958ರಲ್ಲಿ ಒಂದು ಮೊಬೈಲ್ ಟ್ರಾವೆಲಿಂಗ್ ಓರಿಯೆಂಟೆಡ್ ಒಂದು ಆರ್ಗನೈಸೇಷನಿಂದ ಶುರು ಆದಂಥ ಈ ಸ್ಟಾರ್ ರೇಟಿಂಗ್ ಹೋಟೆಲ್ಸ್ಗಳದ್ದು. ಅದನ್ನೇ ಅಳವಡಿಸಿ ಇವತ್ತು ಎಂಟೈರ್ ವರ್ಲ್ಡ್ನ ನಾವು ಈ 5 ಸ್ಟಾರು 3 ಸ್ಟಾರು ಅಂತ ಎಲ್ಲ ಇಟ್ಟಿರೋದು. 5 ಸ್ಟಾರ್ ಅಂದರೆ ಟಾಪ್ ಟು ಟಾಪ್ ಕ್ವಾಲಿಟಿ ಇರಬೇಕು, ಎಲ್ಲ ದೃಷ್ಟಿಲೂ ಟಾಪ್ ಮೋಸ್ಟ್ ಇರಬೇಕು ಅಂತ. ಆದರೆ ನಮಗೆ ಬಂದಂಥ ಮಾಹಿತಿ ನಾನು ಯಾವುದೇ ಹೋಟೆಲ್ ಹೆಸರು ಹೇಳಲ್ಲ. ಯಾಕೆ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ ಬಿತ್ತು ಅಂದರೆ ನಮ್ಮ ದೇಶಕ್ಕೆ ಬಿತ್ತು, ಬಿಸ್ನೆಸ್ ಮ್ಯಾನ್ ಬಿತ್ತು, ಡೆವಲಪ್ಮೆಂಟ್ ಡೌನ್ ಆಗಿಬಿಡುತ್ತೆ. ಇವತ್ತು ಎಲ್ಲ ಹೋಟೆಲ್ ಇಂಡಸ್ಟ್ರಿ ಎಸ್ಪೆಷಲಿ ಸ್ಟಾರ್ ಹೋಟೆಲ್ಸು ಬಿಸ್ನೆಸ್ ಡೌನ್ ಆಗಿದೆ. ಅದು ಮಾಡಿದ್ದು ಯಾರು? ನೀವುಗಳು, ನಿಮ್ಮ ತಪ್ಪಿಂದ ಆದಂಥದ್ದು. ಇದು ನಿಮ್ಮೊಬ್ಬರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅಲ್ಲ, ನಮ್ಮ ಸ್ಟೇಟ್ಗೆ ಅವಮಾನ ಆಗೋಯ್ತು. ಸ್ವಲ್ಪ ಯೋಚನೆ ಮಾಡಿ. ನಂಬಿ ಬರ್ತಾರೆ. ಅತಿಥಿ ದೇವೋಭವ ಅನ್ನೋವಂಥ ಒಂದು ಸಂಸ್ಕೃತಿ ಇರುವಂಥ ನಮ್ಮ ರಾಷ್ಟ್ರ ಬಂದಾಗ ಕೊಳ್ತಿರೋ ಮಾಂಸ, ಎಕ್ಸ್ಪೈರಿ ಆಗಿರುವಂಥ ಫುಡ್ ಪ್ರಾಡಕ್ಟ್ಸ್ಗಳನ್ನ ಯಾವ ಆ್ಯಂಗಲಲ್ಲಿ ಇಟ್ಟಿದ್ರಿ, ಹೆಂಗೆ ಮಾಡಿಕೊಡ್ತಾ ಇದ್ರಿ? ಪಾಪ ಅವರು ಬೆಸ್ಟ್ ಆಫ್ ದಿ ಬೆಸ್ಟ್ ಇರುತ್ತೆ ಅಂದ್ಬಿಟ್ಟು ದುಡ್ಡು ಹೆಚ್ಚಿಗೆ ಅಮೌಂಟ್ ಕೊಟ್ಬಿಟ್ಟು ಬಂದಲ್ಲಿ ಖುಷಿಯಿಂದ ಹೋಗ್ತಾರೆ. ಇನ್ನು ನೋವಿನ ಸಂಗತಿ ಏನು ಅಂದರೆ, ನಂಗೆ ತುಂಬ ಆತ್ಮೀಯರು, ಅವ್ರು ಬರೀ ಸ್ಟಾರ್ ಹೋಟೆಲ್ಲೇ ತಿನ್ನೋದು. ಅವ್ನ ಡ್ರೈವರ್ಗೆ ಒಂದು 100-200 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡ್ಕೊ ಅಂದ್ಬಿಟ್ಟು ಇವರು ಸ್ಟಾರ್ ಹೋಟೆಲ್ ತಿಂತಿದ್ದೀನಿ ಅಂದ್ಕೊಂಡಿದ್ರು. ಡ್ರೈವರು ಸಣ್ಣದು ರೋಡ್ ಸೈಡಲ್ಲಿರೋ ಹೋಟ್ಲ್ ಊಟ ಮಾಡಿ ಅವನು ಹೆಲ್ತಿಯಾಗಿರೋ ಫುಡ್ ತಿಂತಿದ್ದ, ಇವರು ಕೊಳ್ತೋಗಿರೋದು ತಿಂತಾಯಿದ್ರು. ಏನಾಗಬಾರ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಿಸ್ಟೇಕ್ ಎಲ್ಲಾಗಿದೆ ಅಂತ ನಾವು ನೋಡಿದಾಗ ಫುಡ್ ಡಿಪಾರ್ಟ್ಮೆಂಟು ಗೌರ್ಮೆಂಟಾ? ಇಲ್ಲ, ಅವ್ರದ್ದೇನು ತಪ್ಪಿಲ್ಲ. ಇನ್ನೆಲ್ಲಿ ಮಿಸ್ಟೇಕ್ ಆಯಿತು? ಹೋಟೆಲ್ ಮಾಲೀಕರು, ಯಾವುದೇ ಒಂದು 5 ಸ್ಟಾರ್ ಹೋಟೆಲ್ ನಡೆಸ್ತಿರುವಂಥ ವ್ಯಕ್ತಿ ಓನರ್ಗಳು ಕಿಚನಲ್ಲಿ ಬಂದು ಡೈಲಿ ನೋಡೋಕ್ಕೆ ಬರಲ್ಲ. ಅವ್ರದ್ದು ತಪ್ಪಿಲ್ಲ. ಯಾಕಂದರೆ ಅವ್ರು ನಂಬಿ ಅಷ್ಟೊಂದು ಹೆವಿ ಸ್ಯಾಲ್ರಿ ಕೊಟ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಬಿಟ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಕೊಡಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅವ್ರು ಹೋಗಿ 1 kg 10 kg ನಾನ್ ವೆಜ್ ಇರ್ಬೋದು ಅಥವಾ ಎಕ್ಸ್ಪೈರಿ ಓರಿಯೆಂಟ್ ಪ್ರಾಡಕ್ಟ್ಸ್ಗಳನ್ನ ಮಾರಿ ಅಂತ ಅವ್ರು ಹೇಳಿರಲ್ಲ.
ಕೊಟ್ಟಿರ್ತಾರೆ. ಭಾರಿ ನೋವಿನ ಸಂಗತಿ ಹೇಳ್ತಾ ಇದ್ದೀನಿ ಇವತ್ತು. ಯಾರು ಟಚ್ ಮಾಡಲ್ಲ ಟಾಪಿಕ್, ಇವತ್ತು ನಾವು ಟಚ್ ಮಾಡ್ತಾ ಇದ್ದೀವಿ. ಎಜುಕೇಷನ್ ಅದಕ್ಕೆ ಅಂತ ಸ್ಪೆಷಲೈಸ್ಡ್ ಕೋರ್ಸಸ್ಗಳಿದೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ. ಏನು ಹೇಳ್ಕೊಟ್ಟಿದ್ದಾರೆ ಅಲ್ಲಿ ಸ್ಟಾರ್ ಹೋಟೆಲ್ ಇರೋರೆಲ್ಲನೂ ಹೈಲಿ ಕ್ವಾಲಿಫೈಡು. ಡ್ರೆಸ್ ಮಾಡೋದ್ರಿಂದ, ಬಾಡಿ ಲ್ಯಾಂಗ್ವೇಜಿಂದ, ಡೆಕೋರೇಷನಿಂದ ಮತ್ತು ನೀಟ್ನೆಸ್ ಕ್ಲೆನ್ಲಿನೆಸ್ಸು ಮುಂದೆ ತೋರಿಸ್ತಿದ್ದಾರಾ ಸರ್? ಒಳಗಡೆ ಏನಾಗಿದೆ? ಇವತ್ತಿನ ಈ ಟಾಪ್ ಕೋರ್ಸಸ್ಗಳು ಏನಿದೆ ಅವ್ರು ನಿಮ್ಗೆ ಹೇಳ್ಕೊಟ್ಟಿರೋದು ಏನು? ನೀವು ಮಾಡ್ತಿರೋದು ಏನು? ನೀವುಗಳು ಒಂದು ಕೊಳ್ತೋಗಿರೋವಂಥ ಒಂದು ಪ್ರಾಡಕ್ಟ್, ಎಕ್ಸ್ಪೈರಿ ಆಗಿರೋವಂಥ ಪ್ರಾಡಕ್ಟ್ನ ಮಾಡಿಬಿಟ್ಟು ಬಡಿಸುವಾಗ ನಿಮ್ಮ ಮನಸ್ಸು ಹೆಂಗೆ ಬರುತ್ತೆ? ನಿಮ್ಮ ಮನೇಲಿ ನೀವು ಇದು ಮಾಡ್ಕೊಳ್ತೀರಾ? ಅವ್ನು ಬಡಿಸಿ ಅವ್ನ ಪಾಪ ಖುಷಿಯಿಂದ ನಿಮ್ಗೆ ಟಿಪ್ಸ್ ಕೊಡ್ತಾರೆ. ಆ ದುಡ್ಡನ್ನ ತಗೊಂಡು ಮತ್ತು ನಿಮ್ಮ ಎವ್ರಿ ಮಂತ್ ಸ್ಯಾಲ್ರಿ ತಗೊಂಡು ಹೆಂಗೆ ಆ ದುಡ್ಡಲ್ಲಿ ನಾವು ಉದ್ಧಾರ ಆಗಕ್ಕೆ ಸಾಧ್ಯ? ನೀವು ಸ್ವಲ್ಪ ಯೋಚನೆ ಮಾಡಿ. ತುಂಬ ನೋವಾಗುತ್ತೆ, ತುಂಬ ಪೇಯ್ನ್ ಆಗುತ್ತೆ. ಅದಕ್ಕೋಸ್ಕರನೇ ವೆಸ್ಟರ್ನ್ ಓರಿಯೆಂಟೆಡ್ ನಾಲೆಜು ಎಜುಕೇಷನ್ ಸಿಸ್ಟಮ್ ನಮಗೆ ಬೇಡ. ನಮಗೆ ಬೇಕಾಗಿರೋದು ಯಾವುದು? ಹಿಂದೆ ನಮ್ಮಲ್ಲಿ ಹೆಂಗಿತ್ತು ಆ ಒಂದು ನಾಲೆಜ್ ಬೇಕಾಯಿತು. ನಮ್ಮದು ಟ್ರೆಡಿಷನ್ ಬೇಸ್ಡು, ಕಲ್ಚರ್ ಬೇಸ್ಡು. ಆ ನಾಲೆಜನ್ನು ನಮ್ಮಲ್ಲಿ ಕೊಟ್ಟಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಬ್ರಿಟಿಷರ್ಸ್ ಗೊತ್ತಿತ್ತು, ಅದನ್ನು ಬುಡು ಸಮೇತ ಕಟ್ ಮಾಡಾಕ್ಬಿಟ್ರು. ನಮ್ಮ ವೇದ, ಉಪನಿಷತ್ತು, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರು, ನಮ್ಮ ನಡವಳಿಕೆ, ಆ ಗುಣಗಳು ಇದ್ದಿದ್ರೆ ಇವತ್ತು ಕೆಲಸ ಆಗಿರೋದ 100% ಆಗ್ತಿದ್ದಿಲ್ಲ. ಸೊ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಆಗಿರುವಂಥ ಮಿಸ್ಟೇಕ್ ಇಂಪ್ಯಾಕ್ಟೇ ಇವತ್ತು ಈ ಒಂದು ಕೆಟ್ಟ ಒಂದು ಬ್ಲ್ಯಾಕ್ ಸ್ಪಾಟ್ ಬಿದ್ದುಬಿಡ್ತು ಫುಡ್ ಇಂಡಸ್ಟ್ರಿಗೆ. ಹಂಗಂದ್ಬಿಟ್ಟು ಎಲ್ಲ ಹೋಟೆಲ್ಸ್ ಹಂಗಿಲ್ಲ. ಬಟ್ ಒಂದೆರಡು ಹೋಟೆಲ್ ಅಲ್ಲ ರೀ, ಅಷ್ಟು 60 ಹೋಟೆಲ್ಗಳು ಎಷ್ಟೊಂದು ರೈಡ್ ಮಾಡಿದ್ದಾರೆ. ಮೆಜಾರಿಟಿ ಹೋಟೆಲ್, ಸ್ಟಾರ್ ಹೋಟ್ಲಿಂದ 3 ಸ್ಟಾರು ಎಲ್ಲ ಟಾಪ್ ಹೋಟೆಲ್ಗಳಲ್ಲಿ ಈ ಪ್ರಾಬ್ಲಮ್ಗಳು ಬಂದ್ಬಿಡ್ತು. ಇದಕ್ಕೆ ಕಾರಣ ಏನು ಅಂತ ಹೋದಾಗ ಮೇಯ್ನ್ ಇಶ್ಯೂ ಬರೋದು ಅಲ್ಲಿ ವರ್ಕ್ ಮಾಡ್ತಿರುವಂಥ ಎಂಪ್ಲಾಯೀಸು ಪ್ರತಿಯೊಬ್ಬರೂ ಎಥಿಕಲ್ ಬೇಸ್ಡು. ನೀವು ಸರಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತ? ನಿಮ್ಮಿಂದ ಆದಂಥ ಮಿಸ್ಟೇಕ್ ಇವತ್ತು ಹೋಟೆಲ್ ಬ್ರ್ಯಾಂಡ್ಗೆಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಬಿದ್ದೋಯ್ತು. ಹೊರಗಡೆ ದೇಶದವ್ರು ಬಂದಾಗ ಹೆಂಗೆ ಉಳ್ಕೊಳ್ತಾರಲ್ಲೇ ಅಲ್ಲಿ ಹೋಗ್ಬಾರ್ದಲ್ಲಿ ಅಂತ ಆಗ್ಬಿಡ್ತು. ಸೌತ್ ಇಂಡಿಯಾ ಫುಡ್ ಅಂದರೆ ಒಂದು ಹ್ಯೂಜ್ ಇಂಪ್ಯಾಕ್ಟ್ ಇತ್ತು. ಏನು ಹ್ಯೂಜ್ ಇಂಪ್ಯಾಕ್ಟ್ ಇತ್ತು ಅಂದರೆ, ಕೊರೋನಾ ಬಂದಾಗ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದೇ ಸೌತ್ ಇಂಡಿಯಾ ಫುಡ್ ಅಂತಿತ್ತು. ಇವತ್ತು ಸೌತ್ ಇಂಡಿಯಾ ಫುಡ್ ಊಟ ಮಾಡೋಕ್ಕೆ ಹೆದರ್ತಾವ್ರೆ ಇವತ್ತು. ಬಿಕಾಸ್ ಆಫ್ ಒನ್ ರಾಂಗ್ ಡಿಸಿಷನ್, ಒನ್ ಸೆಲ್ಫಿಶ್ ಡಿಸಿಷನ್ ಮಾಡಿರೋದ್ರಿಂದ. ಸ್ವಲ್ಪ ಚಿಂತನೆ ಮಾಡಿ ಆಗಿದ್ದಾಯಿತು. ಈಗ ರೆಕ್ಟಿಫೈ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳು ಯಾವುದ್ಯಾವುದು ಹೋಟೆಲ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಇದೆ, ಅದಾದಮೇಲೆ ನಿಮ್ಮ ರಿಕ್ರೂಟ್ ಮಾಡ್ತಿರಲ್ಲ, ರಿಕ್ರೂಟ್ ಮಾಡಾದ್ಮೇಲೆ ದಯಮಾಡಿ ಕಲ್ಚರು, ಎಥಿಕ್ಸು, ನಮ್ಮ ಸಂಸ್ಕೃತಿ ಅದನ್ನು ಟ್ರೈನಿಂಗ್ ಕೊಟ್ಟರೆ ಈ ಸ್ಥಿತಿ ನಿಮಗೆ ಬರಲ್ಲ. ಈ ವಿಚಾರವಾಗಿ ಸ್ವಲ್ಪ ತಾವು ಎಲ್ಲರೂ ಚಿಂತನೆಯನ್ನು ಮಾಡಬೇಕಾಗಿ ನಮ್ಮ ಒಂದು ವಿನಂತಿ. ಸೊ ಇಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಪೂಜೆ ಮಾಡುವಂತಹ ನಮ್ಮ ದೇಶ, ಯಾವ ದೇಶದಲ್ಲೂ ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡಲ್ಲ. ನಾವೇನು ಮಾಡ್ತಾಯಿದ್ದೀವಿ? ನಾವೇನೇ ಕೊಳ್ತಿರೋದು, ಕೆಟ್ಟಿರೋದನ್ನ ಬಡಿಸ್ಕೊಡ್ತಾಯಿದ್ವಿ. ವಿಶ್ವಗುರು ಆಗಬೇಕು ಅಂತ ಹೋಗ್ತಾಯಿದ್ವಿ ನಾವು. ವಿಶ್ವಗುರು ಏನಕ್ಕೆ ಅಂದರೆ ನಮ್ಮನ್ನು ನೋಡಿ ಕಲಿಬೇಕು ಇಡೀ ಪ್ರಪಂಚ ಅಂತ. ಏನು ನೋಡಿ ಕಲಿಬೇಕು? ಈ ಥರ ಒಂದು ನಂಬಿ ಬಂದವ್ರಿಗೆ ಅತಿಥಿ ದೇವೋಭವ ಅಂತ ನಾವು ಮಾಡದೆ, ಅವ್ರಿಗೆ ಕೆಟ್ಟೋಗಿರೋದು, ಕೊಳ್ತಿರೋದು ದುಡ್ಡುಗೋಸ್ಕರ ನಾವು ಅಡುಗೆ ಮಾಡಿ ಮುಂದೆ ನೀಟಾಗಿ ಬ್ಯೂಟಿಫುಲ್ ಪ್ಲೇಟಲ್ಲಿ ಇಟ್ಬಿಟ್ಟು ಅವ್ನು ಕೊಟ್ಟು ಅದು ಕಣ್ಣಾರು ಹೆಂಗೆ ನೋಡ್ತೀರಾ? ಅದನ್ನ ನೋಡಿ ತಿನ್ನಬೇಕು. ಅವ್ರು ತಿಂತವ್ರೆ, ಇದು ನೋಡಿ ಅವ್ರು ಖುಷಿಯಾಗವ್ರ, ದುಃಖದಲ್ಲಿ ಅಂತ ಏನು ಯೋಚನೆ ಮಾಡದಿರೋವಂಥದ್ದು ರಾಕ್ಷಸನ ಗುಣ ಅಲ್ವಾ ಇದು? ಈ ಮೈಂಡ್ ಸೆಟ್ ಇಟ್ಕೊಂಡು ಹೆಂಗೆ ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕಾಗತ್ತೆ? ದುರಂತ ಏನು ಅಂದರೆ, ಈ ಒಂದು ಗುಣ, ಈ ಒಂದು ಬುದ್ಧಿ ನಿಮ್ಮಲ್ಲಿ ಇರೋದ್ರಿಂದ ನಿಮಗೋಸ್ಕರನೇ ನೀವು ನೆಟ್ಗಿಲ್ಲ ಅಂದ್ಬಿಟ್ಟು ಇನ್ಸ್ಪೆಕ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಫುಡ್ ಇನ್ಸ್ಪೆಕ್ಟರ್ಗಳು ಮತ್ತು FSSAI ಲೈಸೆನ್ಸು ಇವನ್ನೆಲ್ಲ ಸರ್ಕಾರ ಮಾಡೋಕೆ ನಾಚಿಕೆ ಆಗಲ್ಲ? ಬೇಕಾಯ್ತು? ನಮ್ಮ ಸಂಸ್ಕೃತಿ, ನಮ್ಮ ಗುಣಗಳು ಇದ್ದಿದ್ರೆ ಇವತ್ತು ಈ ಸ್ಥಿತಿ ಬಂದಿರೋದಾ? ನಮ್ಮನ್ನು ಬಂದ್ಬಿಟ್ಟು ಚೆಕ್ ಮಾಡಬೇಕು, ಈ ಥರ ಇರ್ಬೇಕು, ಆ ಥರ ಇರ್ಬೇಕು ಅಂತ ಅವ್ರು ಹೇಳ್ಬೇಕು. ಅವ್ರ ಬೈಕೆ ನೀವು ಮಾಡೋದು ಬೇಡ. ಆ ಬೈದನ್ನು ನಡೆಸ್ಬೇಕಾ? ಬೇಸಿಕ್ ಮಿನಿಮಮ್ ಅಲ್ರಿ. ಮನೆಗೆ ಬಂದವ್ರಿಗೆ ವಿಷ ಆಗ್ತೀರೇನ್ರಿ ನೀವು? ಇದು ನಿಮ್ಮ ಹೋಟೆಲ್ ಬಂದ್ಬಿಟ್ಟು ನಿಮ್ಮ ಮನೆ ಕರ್ಮ ಭೂಮಿ. ಅದು ಆ ಜಾಗದಲ್ಲಿ ಬಂದಾಗ ಅದರಿಂದ ನೀವು ತಿಂಗಳು ಸಂಬಳ ಬಂದು ನಿಮ್ಮ ಮನೆ ಮಠ ಎಲ್ಲ ನೋಡ್ಕೊಳ್ತಿದ್ದೀರಾ, ಕುಟುಂಬ ಸಾಕ್ತಿರ್ತೀರ, ಬಂದವ್ರಿಗೆ ವಿಷ ಆಗ್ತಿರಲ್ಲ. ಸರಿನಾ? ಚಿಂತನೆಯನ್ನು ಮಾಡಿ. ಎಲ್ಲರೂ ಮಾಡ್ತಿದ್ದೀರಂತಲ್ಲ. ಐ ಆಮ್ ಟೆಲ್ಲಿಂಗ್ ಯು,
ಕೆಲವೊಂದು ಹೋಟೆಲ್ಗಳು ಅದ್ಭುತ ಹೋಟೆಲಿಯರ್ಸ್ ತುಂಬ ಚೆನ್ನಾಗಿ ನಡೆಸ್ತಾವ್ರೆ. ಯಾರು ಮಾಡ್ತಿದ್ದಾರ ಅವ್ರಿಗೆ ಮೆಸೇಜು, ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡಿರೋ ಈ ತಪ್ಪು ಕಲಿಸ್ದಿಂದ ಏನಾಗುತ್ತೆ, ನಿಯತ್ತಾಗಿ ನಡೆಸ್ತಿರುವಂಥ ಹೋಟೆಲ್ಲು ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕ್ಬಿಟ್ಟು ಮಾಡ್ತಿರುವಂಥವ್ರು ಅವ್ರ ಮೇಲೂ ಹೋಗ್ಬಿಟ್ಟು ರೈಡ್ ಮಾಡ್ತಾರೆ. ಗೊತ್ತೇ ಸಣ್ಣ ಪುಟ್ಟ ತಪ್ಪು ತಗೊಂಡು ಅದಕ್ಕೆಲ್ಲ ಉತ್ತರ ಕೊಡೋಂಥ ಪರಿಸ್ಥಿತಿ ತಂದುಬಿಟ್ರಿ. ಎಲ್ಲ ಹೋಟೆಲಿಯರ್ಸನ್ನ ಒಂಥರ ಕಳ್ಳರ ಥರ ನೋಡೋಕೆ ಮಾಡಿಬಿಟ್ರಿ ನೀವು ಕೆಲವೊಬ್ರು ಮಾಡಿರೋ ಒಂದು ತಪ್ಪಿಂದ. ಇದನ್ನು ರೆಕ್ಟಿಫೈ ಮಾಡ್ಕೋಬೇಕಾಗಿರೋದು ಯಾರೋ ನಮ್ಮನ್ನ ಮಾಡಬೇಕು ಅಂತಲ್ಲ, ನಾನು ನೀವು ಪ್ರತಿಯೊಬ್ಬರು ಇದನ್ನು ರೆಕ್ಟಿಫೈ ಮಾಡಬೇಕು. ಎಲ್ಲ ಸುಲಭ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಭಾರಿ ಸುಲಭ. ಇದು ಸರಿಯಿಲ್ಲ, ಅದು ಸರಿ, ಕೆಟ್ಟದ್ದು ಬೈಯೋದು, ಇವ್ರು ಗೌರ್ಮೆಂಟ್ ಸರಿಯಿಲ್ಲ, ಇಷ್ಟು ದಿನ ಏನು ಮಾಡ್ತಿದ್ರು. ನೀವೇನು ಮಾಡ್ತಿದ್ರಿ? ಇದನ್ನು ಹೆಂಗೆ ರೆಕ್ಟಿಫೈ ಮಾಡಿದ್ರು? ನಾವು ಭಾರತೀಯರು ಪ್ರತಿಯೊಬ್ಬರು ಜವಾಬ್ದಾರಿ ಇದೆ. ಅಧಿಕಾರದಲ್ಲಿ ಇರೋರೇ ಮಾಡಬೇಕು ಅಂತಲ್ಲ, ಅಥವಾ ಹೋಟೆಲ್ ನಡೆಸ್ತಿರೋರೇ ಬೇಕು ಅಂತಲ್ಲ, ನಾವು ಎಲ್ಲರನ್ನೂ ಸೇರ್ಕೊಂಡು ಮಾಡೋಣ. ಆದರೆ ತಪ್ಪು ಯಾರು ಮಾಡ್ತಾವ್ರೋ ಆ ತಪ್ಪನ್ನ ಪಬ್ಲಿಕಲ್ಲಿ ಮರ್ಯಾದೆ ತೆಗೆದುಬಿಟ್ಟು ಆ ಹೋಟೆಲ್ಲು, ಆ ಇಂಡಸ್ಟ್ರಿ, ಸ್ಟಾರ್ ಹೋಟ್ಲಿಂದ ಹಿಡಿದು ಸಣ್ಣ ಹೋಟೆಲಿಂದ ಅದನ್ನು ಕೊಲ್ಯಾಪ್ಸ್ ಮಾಡಬೇಡ. ಏನಕ್ಕೆ ಅಂದರೆ ಅವರು ಬಿಸ್ನೆಸ್ ಮಾಡ್ತಾವ್ರೆ. ಅದು ಬಿತ್ತು ಅಂದರೆ ಅವನಿಗೊಂದೆಲ್ಲ ಕುಟುಂಬಕ್ಕೊಂದೇ ಲಾಸ್ ಅಲ್ಲ, ಎಕಾನಮಿಗೂ ಏಟ್ ಬೀಳುತ್ತೆ. ಜೊತೆಯಲ್ಲಿ ನಮ್ಮ ಭಾರತಕ್ಕೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ ವರ್ಲ್ಡಲ್ಲಿ. ಅವನನ್ನು ಕರೆಕ್ಟ್ ಮಾಡಿ, ರೆಕ್ಟಿಫೈ ಮಾಡಿ, ಮತ್ತೆ ಆಗದಿರೋ ಹಂಗೆ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ದು ಎಲ್ಲರದ್ದು ಇರುತ್ತೆ. ಅವಾಗ ಏನಂತ ನಮ್ಮ ಕುಟುಂಬ ಹೆಂಗ್ರಿ ಬಿಟ್ಕೊಡ್ತೀರಾ? ತಪ್ಪಾಗಿದೆ, ರೆಕ್ಟಿಫೈ ಮಾಡಬೇಕು. ಕೂಡ್ದಿತ್ತು 80 ವರ್ಷ ಸ್ವಾತಂತ್ರ್ಯೋತ್ಸವ ಬಂತು ಅಂತ ಆಚರಣೆ ಮಾಡಿದ್ವಿ. ಯಾವ ರೇಂಜಲ್ಲಿ ಸ್ವಾತಂತ್ರ್ಯ ಬಂತು ನಮಗೆ? ಈ ಬುದ್ಧಿ ಇಟ್ಕೊಂಡು ಮಾಡಬೇಕಾಗಿರೋದು ಸ್ವಾತಂತ್ರ್ಯ. ಇವತ್ತು ಯಾರೇ ಒಂದು ಹೋಟ್ಲಿಗೆ ಹೋಗ್ಬೇಕಂದ್ರೆ ಎದುರ್ತಾವ್ರಲ್ಲಿ, ಹೊರದೇಶದಲ್ಲಂತೂ ಎದುರ್ತಾವ್ರು ಬರೋದಕ್ಕೆ. ಮಾಡಿರುವಂಥ ಕೇವಲ ಕೆಲವೊಂದು ಹೋಟೆಲ್ ಮಿಸ್ಟೇಕ್ಸಿಂದ ಇದಾಗಿರುವಂಥ ಇಂಪ್ಯಾಕ್ಟು. ಸೊ ಇದನ್ನು ರೆಕ್ಟಿಫೈ ಹೇಗೆ ಮಾಡೋದ್ರ ಕಡೆ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಮೈಂಡ್ ಸೆಟ್ಟು, ಎಥಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ನ ಪ್ರತಿಯೊಂದು ಸ್ಕೂಲಿಂದ ಶುರು ಆಗಬೇಕು, ಕಾಲೇಜಿಂದ ಶುರು ಆಗಬೇಕು. ನಮ್ಗೆ ಹಿಸ್ಟ್ರಿ ಬೇಕಾಗಿಲ್ಲ, ಯಾವ ರಾಜ ಏನು ಮಾಡ್ದೆ, ಇವನೇನು ಮಾಡ್ದೆ, ಅದು ನಮ್ಗೆ ಬೇಕಾಗಿಲ್ಲ. ನಾನು ಏನು ಮಾಡಬೇಕು ಸೋ ದಟ್ ನಮ್ಮ ದೇಶ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ನಿಜವಾದ ವಿಶ್ವಗುರು ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಸ್ಕೂಲಲ್ಲಿ, ಕಾಲೇಜಲ್ಲಿ ಟ್ರೈನಿಂಗ್ ಆಗಬೇಕು. ಸ್ಪೆಷಲೈಸ್ಡ್ ಕೋರ್ಸ್ ಅಂತ ಏನು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಮಾಡ್ತಾವ್ರಲ್ಲ, ದಯವಿಟ್ಟು ಹೇಳ್ತೀನಿ, ನೀವು ಒಳಗಡೆ ಶುದ್ಧಿಯಾಗಿರ್ರಿ. ಹೊರಗಡೆ ಪ್ಲೇಟಲ್ಲಿ ಡೆಕೋರೇಷನ್ ಮಾಡೋದಲ್ಲ. ಅನ್ನಪೂರ್ಣೇಶ್ವರಿ ಆ ಒಂದು ಫೀಲಿಂಗ್ ಇಟ್ಕೊಂಡು ನೀವು ಪ್ರಸಾದ ಅಂತಲೇ ನೀವು ಅವ್ರು ಬಡಿಸೋಂಗಿರ್ಬೇಕು. ಬಂದವರೆಲ್ಲ ಅತಿಥಿ ದೇವೋಭವ, ದೇವ್ರು ಬಂದು ತಿಂತವನ ಅನ್ನೋ ಒಂದು ಭಾವನೆಯಿಂದ ನೀವು ಮಾಡಬೇಕು. ಆ ಖುಷಿನ ನಿಮಗೆ ನೋಡಿ ನೀವು ಆನಂದ ಪಡಬೇಕು. ಹೊರತು ಅವ್ನ ಟಿಪ್ಸು, ಅವ್ನು ಏನೋ ಬಂದ ಹೋದ, ಸರಿಯಾಗಿ ದುಡ್ಡು ಹೇಳಿದ್ವಿ, ಬೇಡ, ತುಂಬ ನೋವಾಗುತ್ತೆ. ಇದನ್ನು ಚೇಂಜ್ ಆಗಬೇಕು, ರೆಕ್ಟಿಫೈ ಆಗಲೇಬೇಕಾಗಿದೆ. ನಿಮಗೆ ಸುಮಾರು ಈ ಥರ ನಾನು ಯಾವುದೂ ಹೆಸ್ರು ಹೇಳಲ್ಲ, ಮತ್ತೆ ಹೇಳ್ತಾಯಿದ್ದೀನಿ. ಯಾಕಂದರೆ ಐ ನೋ ದ ಪೇಯ್ನ್, ನೋವು ಏನಿದೆ ಅಂತ ಗೊತ್ತು. ಯಾರೋ ತಪ್ಪು ಮಾಡೋದ್ರಿಂದ ಎಂಟೈರ್ ಹೋಟೆಲ್ದೇ ಮಿಸ್ಟೇಕ್ ಮಾಡೋಕ್ಕಲ್ಲ, ಓನರ್ದು ಮಿಸ್ಟೇಕ್ ಇರೋಲ್ಲ. ಓನರ್ ಮಿಸ್ಟೇಕ್ ಮಾಡ್ತಾರೆ, ದಯವಿಟ್ಟು ರೆಕ್ಟಿಫೈ ಮಾಡ್ಕೊಳ್ಳಿ, ತಪ್ಪಾಗುತ್ತೆ. ಬಟ್ ಇಲ್ಲಿ ನಡೆಸ್ತಿರೋದು ಮಿಸ್ಟೇಕ್ ಆಗಿರುತ್ತೆ, ಪ್ರತಿಯೊಬ್ಬರದ್ದು ಆಗಿರುತ್ತೆ. ಸೊ ಎಲ್ಲರೂ ಇದು ರೆಕ್ಟಿಫೈ ಆಗಲೇಬೇಕಾಗಿರುವಂಥ ವಿಚಾರ. ಈ ನಿಟ್ಟಿನಲ್ಲಿ ನಾನು ಉದಾಹರಣೆ ಕೊಡ್ತೀನಿ. ನಾನು ಕರ್ನಾಟಕ ಬೇಕ್ರಿ, ಸ್ವೀಟ್ಸ್ ಆ್ಯಂಡ್ ಕೆಫೆ ಅಸೋಸಿಯೇಷನ್ ಅಂತಿದೆ. ಅಲ್ಲಿ ಎಲ್ಲ ಬೇಕ್ರಿ ಮಾಲೀಕರು ಒಟ್ಟಿಗೆ ಸೇರಿ ಒಂದೇ ಚರ್ಚೆ ಮಾಡ್ತಿರ್ತಾರೆ ಯಾವಾಗಲೂ. ಹೆಂಗೆ ಮನುಕುಲಕ್ಕೆ, ಸಮಾಜಕ್ಕೆ ಬೆಸ್ಟ್ ಓರಿಯೆಂಟೆಡ್ ಕ್ವಾಲಿಟಿ ಫುಡ್ಡು ಅಂದರೆ ಬೇಕ್ರಿ ಐಟಮ್ಸು, ಸ್ವೀಟ್ ಐಟಮ್ಸು, ಕೆಫೆ ಜೊತೇಲಿ ಹೈಜಿನಿಕ್ ಆಗಿರಬೇಕು, ನೀಟಾಗಿರಬೇಕು. ಮತ್ತು ಬೇಕ್ರಿ ಐಟಮ್ಸನ್ನು ಆರ್ಗ್ಯಾನಿಕ್ ಮಾಡಿಬಿಟ್ಟು ಹೆಂಗೆ ಇಮ್ಯುನಿಟಿ ಬೂಸ್ಟ್ ಮಾಡುವಂಥದ್ದು ಪ್ರಾಡಕ್ಟ್ಸ್ಗಳು ಹೆಂಗೆ ತರೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆ ಒಂದು ಅಸೋಸಿಯೇಷನ್ ಫಾರಮ್ ಆಗಿರೋದು. ಕರ್ನಾಟಕ ಬೇಕ್ರಿ, ಸ್ವೀಟ್ಸ್ ಆ್ಯಂಡ್ ಕೆಫೆ ಅಸೋಸಿಯೇಷನ್ ಅವರು. ಇಲ್ಲಿ ಸ್ಮಾಲ್ ಅಯ್ಯಂಗಾರ್ ಬೇಕ್ರಿಯಿಂದ ಹಿಡಿದು ಮೀಡಿಯಮ್ ಈ ಪ್ಲೇಯರ್ಸ್ಗಳಿದ್ದಾರೆ. ನಾನು ಆ ಮೀಟಿಂಗಲ್ಲಿ ಸುಮಾರು ಸಲ ಅಟೆಂಡ್ ಆಗಿ ನಾನು ನೋಡಿದ್ದೀನಿ. ಅದ್ಭುತವಾದಂಥ ಅವರು ಚಿಂತನೆಗಳಿದೆ. ಕ್ವಾಲಿಟಿ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳು, ಸರ್ವಿಸಸ್ ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾರೆ. ಆದರೆ 5 ಸ್ಟಾರ್ ಹೋಟೆಲ್ಲಿ ಎಕ್ಸ್ಪೈರಿ ಆಗಿರುವಂಥದ್ದು ಬೇಕ್ರಿ ಪ್ರಾಡಕ್ಟ್ಸ್ ಇಟ್ಟಿದ್ದೀರಾ ಅಂದರೆ ಎಷ್ಟು ನೋವಾಗುತ್ತೆ. ನಾವುಗಳು ಅಲ್ಲಿ ತೊಗೊಂಡ್ರೆ ಟಾಪು ಸ್ಟಾರ್ ಹೋಟೆಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಸಣ್ಣ ಪುಟ್ಟ ಬೇಕ್ರಿಲಿ ಹೋದರೆ ಚೆನ್ನಾಗಿರಲ್ಲ ಅಂತಾರೆ. ಇಲ್ಲಿ ಇರೋರು ಎಲ್ಲರೂ ಸಣ್ಣ ಪುಟ್ಟವರಿಂದ ಹಿಡಿದು ಮೀಡಿಯಮ್ ಹಿಡಿದು ಕೆಲವೊಬ್ಬರು ಲಾರ್ಜ್ ಸ್ಕೇಲ್ ಅವರು ಇದ್ದಾರೆ. ಈ ಥರ ಒಂದು ಅಸೋಸಿಯೇಷನ್ ಆಗಬೇಕು, ಸಂಘಟಿತರಾಗಬೇಕು. ಇವಾಗ ನಾನು ಹೇಳ್ದೆ ಕರ್ನಾಟಕ ಬೇಕ್ರಿ, ಸ್ವೀಟ್ಸ್ ಆ್ಯಂಡ್ ಕೆಫೆ ಅಸೋಸಿಯೇಷನ್ನು. ಇಂಥ ಕಡೆ ನೀವು ಹೋಗಿ ಸೇರಿಕೊಂಡಾಗ ನಿಮ್ಮ ಮನಸ್ಸು ಸ್ಥಿತಿ ಚೇಂಜ್ ಆಗುತ್ತೆ. ಯಾಕಂದರೆ ಅವ್ರು ಟ್ರೈನಿಂಗ್ಗಳು ಪ್ರೊವೈಡ್ ಮಾಡ್ತಾನೆ ಇರ್ತಾರೆ.
FSCC ಅದು ಕೊಡೋದಲ್ದೇ ಮೇನ್ ಇಂಪಾರ್ಟೆಂಟು ಎಥಿಕಲ್ ಓರಿಯೆಂಟೆಡ್, ಕಲ್ಚರ್ ಓರಿಯೆಂಟೆಡ್ ಟ್ರೈನಿಂಗ್ ಇರುತ್ತೆ. ಇಂಥ ಕಡೆ ಸೇರಿದಾಗ ಈ ಮನಸ್ಥಿತಿಯಿಂದ ಹೊರಗೆ ಬರ್ಬೋದು ನಾವು. ಇದು ಜನರಲ್ ಆಗಿ ಹೇಳ್ತಿರುವಂಥದ್ದು. ನಾನು ನಿಮ್ಗೆ ಕೇಳಿದೆ, ನೀವು ಮೊದಲು ಇದನ್ನು ಹೆಂಗೆ ರೆಕ್ಟಿಫೈ ಮಾಡೋದು ಅಂತ. ನಾನು ಈ ಮಾಧ್ಯಮದಲ್ಲಿ ನಾನೇನು ಮಾಡಿದೆ ಅಂತ ಮಾತ್ರ ಹೇಳ್ತೀನಿ ಹೊರತು ನೀವೇನು ಮಾಡಬೇಕು ನಿಮ್ಮ ಬಿಟ್ಟಿದ್ದದು. ಇದೇ ನಾನು ಈ ಹೋಟೆಲ್ ಇಂಡಸ್ಟ್ರಿಗಳ ಬಗ್ಗೆ ನೋಡ್ಬಿಟ್ಟು ಒಂದು ನಿಜವಾದ ಕಾನ್ಸೆಪ್ಟ್ ತರಬೇಕು ಅಂದ್ಬಿಟ್ಟು ಒಂದು 6 ವರ್ಷದ ಹಿಂದೆ ತಿಪ್ಟೂರಲ್ಲಿ ಪ್ರಸಾದ ಕ್ಷೇತ್ರ ಅಂತ ನಾನು ಶುರು ಮಾಡಿದೆ. ಅಲ್ಲಿ ಶುರು ಮಾಡಿದಾಗ ನಮ್ಮದು ಏನಿತ್ತು ಅಂದರೆ ಮೊಟ್ಟ ಮೊದಲನೇದಾಗಿ ಚಪ್ಪಲಿ ಬಿಚ್ಚಿ ಒಳಗಡೆ ಬರಬೇಕು. ಯಾಕಂದರೆ ಅದು ಪ್ರಸಾದ, ಅನ್ನಪೂರ್ಣೇಶ್ವರಿ ವಾಸಸ್ಥಳ, ಸ್ವಲ್ಪ ಚಪ್ಪಲಿ ಹಾಕೊಂಡು ಬರೋಂಗಿಲ್ಲ. ಇದು ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟು, ಬ್ರಹ್ಮ ಮುಹೂರ್ತದಲ್ಲಿ ಎದ್ಬಿಟ್ಟು ಅಲ್ಲಿರೋರು ಎಲ್ಲರೂ ಸ್ಟಾಫ್ ಪ್ರತಿಯೊಬ್ಬರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಜಪ ತಪ ಧ್ಯಾನ ಮಾಡಿ ಸ್ನಾನ ಮಾಡ್ಕೊಂಡಾಗ್ಮೇಲೆ ಇವೆಲ್ಲ ಮಾಡಿ ಪೂಜೆ ಮಾಡಿ ನಂತರ ಕಿಚನ್ಗೆ ಹೋಗ್ಬೇಕು. ಕಿಚನ್ಗೆ ಹೋದಾಗ್ಲೂ ಕೂಡ ಜಪ ಮಾಡ್ತಾನೆ ಅಡುಗೆಗಳು ಮಾಡಬೇಕು, ಪ್ರಸಾದ ಇದ್ದಂಗೆ ಮಾಡಬೇಕು. ಯಾಕಂದರೆ ಅಲ್ಲಿ ಬಂದು ತಿನ್ನೋರೆಲ್ಲರೂ ಶಿವ ವಿಷ್ಣು ದೇವ್ರು ಬಂದು ತಿಂತವ್ರನ್ನೋ ಭಾವದಿಂದ ಮಾಡಬೇಕು ಅಂತ ಟ್ರೈನಿಂಗ್ನ ಪ್ರೊವೈಡ್ ಮಾಡಿದ್ದೆ ನಾನು. ಮಾಡಿಬಿಟ್ಟು ಅದ್ರ ತಕ್ಕಾಗಿ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಜೊತೆಯಲ್ಲಿ ಪ್ರತಿಯೊಂದು ಪ್ರಾಡಕ್ಟನ್ನು ಅವತ್ತಿನ ದಿನನೇ ಪರ್ಚೇಸ್ ಮಾಡಬೇಕು. ಫ್ರೆಶ್ ವೆಜಿಟೇಬಲ್ಸಿಂದ ಹಿಡಿದು ಪ್ರಾವಿಷನ್ಸ್ ಹಿಡಿದು ಅವತ್ತಿನ ದಿನ ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡಬೇಕು. ಸ್ಟಾಕು ಸ್ಟೋರು ಅಂತ ಇಡಬಾರ್ದು, ಫ್ರಿಜ್ಜಲ್ಲಿ ಐಟಮ್ಸೇ ಇರಬಾರ್ದು ಅಂತ ನಾವು ಮಾಡಿ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. 6 ವರ್ಷ ಆಗಿದೆ. ಅಲ್ಲಿಂದ ಎಷ್ಟೊಂದು ಜನ ಊಟ ಮಾಡ್ಕೊಂಡು ಹೋದವರು ಡೆವಲಪ್ಮೆಂಟ್ ಆಗಿದೆ, ಆರೋಗ್ಯ ಚೆನ್ನಾಗಾಗಿದೆ ಅಂದ್ಬಿಟ್ಟು ರೆಗ್ಯುಲರಾಗಿ ವಿಸಿಟ್ ಆಗ್ತಿದ್ದಾರೆ. ರುಚಿನೂ ಅದ್ಭುತವಾಗಿದೆ, ನ್ಯಾಚುರಲ್ ಆಗಿದೆ. ಇದು ನಾನು ಮಾಡಿರುವಂಥದ್ದು. ನೀವೇನು ಮಾಡ್ತಿದ್ದೀರಾ ಯೋಚನೆ ಮಾಡಿ. ಆದರೆ ನಾನದು ಮಾಡಿದಾಗ ಬಿಸ್ನೆಸ್ ಮಾಡಿಲ್ಲ ಅಂತ ಮಾಡೋದಿದ್ದಾರೆ, ಅದನ್ನು ಫ್ರಾಂಚೈಸಿಂಗ್ ಮಾಡ್ಬೋದಿತ್ತು. ಬಟ್ ಅಲ್ಲಿಗೆ ಬಂದಂಥ ನಮ್ಮ ಹೋಟೆಲ್ ಕಾನ್ಸೆಪ್ಟನ್ನ ನೋಡ್ಕೊಂಡು ಯೂಟ್ಯೂಬಲ್ಲೂ ಇದೆ, ಆ ಕಾನ್ಸೆಪ್ಟನ್ನ ನೋಡ್ಬಿಟ್ಟು ಇವತ್ತೇನಾಗಿದೆ, ಅದೇ ಕಾನ್ಸೆಪ್ಟಲ್ಲಿ ದೇವ್ರ ಹೆಸರು ಬಿಸ್ನೆಸ್ ಶುರು ಆಗಿಬಿಟ್ಟಿದೆ. ದೇವಸ್ಥಾನ ಹಂಗೆ ನಾವು ಪ್ರಸಾದ ಕೊಡ್ತೀವಿ, ದೇವ್ರ ಹಂಗೆ ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ದೇವ್ರ ಹೆಸರು ಹೇಳ್ಕೊಂಡು ಸುಮಾರು ಹೋಟೆಲ್ಸ್ಗಳು ಶುರು ಆಗಿದೆ. ಬೇಡ, ದೇವ್ರ ಹೆಸರು ವ್ಯಾಪಾರ ಮಾಡಬೇಡಿ, ನೀವು ದೇವರಾಗಿ. ಅದಕ್ಕೋಸ್ಕರ ನಾನು ಮಾಡಿದ ಪ್ರಸಾದ ಕ್ಷೇತ್ರ, ಅದು ಬಿಸ್ನೆಸ್ಗೋಸ್ಕರ ಮಾಡಿಲ್ಲ ನಾನು. ಆದರೆ ಇವತ್ತು ಏನಾಯಿತು, ಆ ಘಟನೆ ಎಷ್ಟು ನೋವಾಗಿದೆ ಅಂದರೆ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಮಾತು ಕೊಡ್ತಾ ಇದ್ದೀನಿ. 224 ಕ್ಷೇತ್ರದಲ್ಲೂ ಕೂಡ ನಮ್ಮ ಪ್ರಸಾದ ಕ್ಷೇತ್ರನ ಎಸ್ಟಾಬ್ಲಿಷ್ ಮಾಡ್ತೀನಿ. ಏನಕ್ಕೆ ಅಂದರೆ ಬಿಸ್ನೆಸ್ಗೆ ಅಲ್ಲ. ಮೂಲ ಉದ್ದೇಶ ಪ್ರತಿಯೊಬ್ಬರನ್ನು ಆರೋಗ್ಯಕರವಾದಂಥ ಊಟ ಮಾಡಬೇಕು. ನಂಬಿ ಬರ್ತೀರ ನೀವು, ಕುಟುಂಬದವ್ರು ಒಂದು ಬ್ರೇಕ್ ಬೇಕು ಅಂತ ಬರ್ತಾರೆ, ಅಥವಾ ಕೆಲವೊಬ್ಬರು ಬ್ಯಾಚುಲರ್ಸ್ ಮತ್ತು ಊಟಕ್ಕಂತ ಬರ್ತಾರೆ. ನಂಬು ಬಂದಾಗ ಅದು ನಿಜವಾದ ಪ್ರಸಾದ ಆಗಿರಬೇಕು. ಇದೇ ಕಾನ್ಸೆಪ್ಟನ್ನ ದಯವಿಟ್ಟು ಎಲ್ಲರೂ ಅಳವಡಿಸಿ. ಬೇಕಾದ್ರೆ ವಿಸಿಟ್ ಮಾಡಿ ಪ್ರಸಾದ ಕ್ಷೇತ್ರ, ನೀವೇ ಕಣ್ಣಾರೆ ನೋಡಿ. ನಾನಿದು ಮಾರ್ಕೆಟಿಂಗ್ ಮಾಡ್ತಿಲ್ಲ, ನೀವುಗಳು ಪ್ರತಿಯೊಬ್ಬರು ಇದನ್ನು ಹೆಂಗೆ ಮಾಡಬೇಕು ಅಂದರೆ ನಾವು ಟ್ರೈನಿಂಗ್ ಕೊಡ್ತೀವಿ ನಿಮಗೆ. ಕೊಟ್ಬಿಟ್ಟು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ತೊಗೊಂಡೋಗ್ಬೇಕು ಅಂತ ಮಾಡ್ತೀವಿ. ಯಾಕೆ ಅಂದರೆ ಜನ ಬರೋದು ನಿಮ್ಮ ಬ್ರ್ಯಾಂಡ್ ನೋಡಿ ಬರ್ಬೋದು, ಬರ್ಬೋದು. ಒಂದು ಸಲಿ ಮೋಸ ಹೋದರೆ ತಿರುಗು ನೋಡಲ್ಲ ಅವರು. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಫುಡ್ ಇಂಡಸ್ಟ್ರಿ ಇರೋರು ತಮ್ಮ ಮನಸ್ಥಿತಿನ ಚೇಂಜ್ ಮಾಡಬೇಕು. ಅಲ್ಲಿರುವಂಥ ವರ್ಕರ್ಸ್, ಎಂಪ್ಲಾಯೀಸ್ ಯಾರ್ಯಾರಿದ್ದೀರ, ಪ್ರತಿಯೊಬ್ಬರೂ ನಮ್ಮ ಒಂದು ಕಲ್ಚರು ಎಥಿಕ್ಸ್ ಬೇಸ್ಡ್ ಇಟ್ಕೊಂಡು ಬಂದಾಗ ಅತಿಥಿ ದೇವೋಭವ ಅಂತ ಅನ್ನಪೂರ್ಣೇಶ್ವರಿ ಪೂಜೆ ಮಾಡುವಂಥ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾವು ಪ್ರೀತಿಯಿಂದ ಪ್ರಸಾದ ಅಂತ ಬಡಿಸ್ಬೇಕು ಅಂತ ಹೇಳ್ತಾ, ಇದೇ ಗುಣಗಳನ್ನ ತಾವು ಅಳವಡಿಸ್ಕೋಬೇಕು. ದಯವಿಟ್ಟು ನಮ್ಗೆ ಯಾರೋ ಇನ್ಸ್ಪೆಕ್ಟ್ ಮಾಡೋಕ್ಕೆ ಬರ್ತಾರೆ, ನಮ್ಗೆ ಯಾರೋ ರೈಡ್ ಮಾಡೋಕ್ಕೆ ಬರ್ತಾರೆ, ನೀಟಾಗಿರಬೇಕು ಅಂತ ಬೇರೆಯವ್ರಿಗೋಸ್ಕರ ಬೈದಲ್ಲಿ ಮಾತ್ರ ನಡೆಸಬೇಡಿ. ಒಳಗಡೆಯಿಂದ ಖುಷಿಯಿಂದ ಆನಂದವಾಗಿ ಪ್ರೊಫೆಷನ್ನ ಮಾಡಿ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನ್ ಇಸ್ ಫುಡ್ ಇಂಡಸ್ಟ್ರಿ ಪ್ರೊಫೆಷನ್ ಅಂತ ಹೇಳ್ತಾ, ತಮ್ಮ ಎಲ್ಲ ವೀಕ್ಷಕರುಗಳನ್ನು ದಯವಿಟ್ಟು ಆಗಿದೆ ರೆಕ್ಟಿಫೈ ಮಾಡೋ ಕಡೆ ಪ್ರತಿಯೊಬ್ಬರೂ ಮುಂದೆ ಹೋಗಿ ನೀವೇ ವರ್ಕ್ ಮಾಡಿ ರೆಕ್ಟಿಫೈ ಮಾಡಿ. ಎಲ್ಲ ಹೋಟೆಲ್ಲು, ಬೇಕ್ರಿ, ಸ್ವೀಟ್ಸು ಪ್ರತಿಯೊಂದು ಹೊರತು ಅದನ್ನು ಮತ್ತೆ ಡ್ಯಾಮೇಜ್ ಮಾಡ್ಕೋಬೇಡಿ ಸೋಷಿಯಲ್ ಮೀಡ್ಯಾದಲ್ಲಿ. ಆಗಿದೆ ಯಾಕಂದರೆ ಅವ್ರು ಡ್ಯಾಮೇಜ್ ಆಯಿತು ಅಂದರೆ ನಮ್ಮ ಸ್ಟೇಟ್ ಕೆಟ್ಟ ಹೆಸರು ಬಿಡುತ್ತೆ ಅಂತ ಹೇಳ್ತಾ, ಈ ಒಂದು ವಿಕಾಸ ದರ್ಪಣ ನಿಮಗೋಸ್ಕರ ನಡೆಸ್ತಾ ಇರೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ.